ಎಲ್ರಿಗೂ ನಮಸ್ಕಾರ. ನಾನು ಕಾವ್ಯ. ನಾನು ನಮ್ಮ ಸ್ಪಂದನ. ಸೊ ನಾವಿಬ್ರು ಇವತ್ತು ಕನಕಪುರದಲ್ಲಿದ್ದೀವಿ. ಯಾಕೆ? ಕನಕಪುರದಲ್ಲಿ ನಡೆದಿರೋ ಕನಕೋತ್ಸವಕ್ಕೆ ನಾವಿಬ್ರು ಬಂದಿದ್ದೀವಿ. ಸೊ ಕನಕೋತ್ಸವದಲ್ಲಿ ಎಲ್ಲ ತರಹದ ಕಲ್ಚರಲ್ ಆಕ್ಟಿವಿಟೀಸ್ ಆಗಿರ್ಬೋದು, ಸ್ಪೋರ್ಟ್ಸ್, ಎಲ್ಲ ರೀತಿಯ ಕಾಂಪಿಟೇಷನ್ಸ್ ನಡೀತಾ ಇದೆ. ಸೊ ನೀವೆಲ್ಲರೂ ಬಂದು ಅದನ್ನ ಯೂಟಿಲೈಸ್ ಮಾಡ್ಕೊಳ್ಳಿ ಅಂತ ಕೇಳ್ಬೋದು. ಇಷ್ಟು ದೊಡ್ಡ ಸೆಲೆಬ್ರೇಷನ್ ನಡೆದಿರೋದು ಬಂದ್ಮೇಲೆ ನಾವಿಬ್ರು ತುಂಬಾ ಖುಷಿ ಆಗ್ತದೆ. ಯಾಕೆಂದ್ರೆ ನಾವು ಹಳ್ಳಿಲೇ ಬೆಳೆದವರು ಆ್ಯಂಡ್ ಹಳ್ಳಿಲಿ ಈ ಥರದ ಒಂದು ಸೆಲೆಬ್ರೇಷನ್ ಆಗುವಾಗ ಇಲ್ಲಿ ಇದ್ದು ಅನುಭವಿಸೋದು ತುಂಬ ಚೆನ್ನಾಗಿ ಅನಿಸುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ತುಂಬ ಕಲ್ಚರಲ್ ಇವೆಂಟ್ಸ್ ಕಾವ್ಯ ಹೇಳಿದಾಗೆ ಡಾನ್ಸ್ ಆ್ಯಂಡ್ ಸ್ಪೋರ್ಟ್ಸ್, ವಾಲಿಬಾಲ್, ರಂಗೋಲಿ ಕಾಂಪಿಟೇಷನ್ ನೋಡಿದೆ. ಇಡೀ ರೋಡ್ನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಕನಕಪುರದಲ್ಲಿ ನಡೀತದೆ ಕನಕೋತ್ಸವದಲ್ಲಿ ನಾವು ಬಂದಿದ್ದೀವಿ. ನೀವು ಬನ್ನಿ. ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ, ಸ್ಪೋರ್ಟ್ಸಲ್ಲಿ ಆ್ಯಂಡ್ ನಿಮಗೆ ಯಾವ ಪ್ರತಿಭೆ ಇದೆ ಅದನ್ನು ಇಲ್ಲಿ ಪ್ರದರ್ಶಿಸ್ಬೋದು. ಕಾಂಪಿಟೇಷನ್ ನಡೆದಿದೆ, ನೀವು ಜಾಯ್ನ್ ಆಗಿ. ಆ್ಯಂಡ್ ಇದನ್ನ ಆರ್ಗನೈಸ್ ಮಾಡಿರೋದು ಥ್ಯಾಂಕ್ಸ್ ಟು ಡಿ.ಕೆ. ಶಿವಕುಮಾರ್ ಸರ್, ಡಿ.ಕೆ. ಸುರೇಶ್ ಸರ್ ಮತ್ತು MLC ರವಿ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಯಾಕಂದರೆ ಊರಲ್ಲಿ ಒಂದು ಹಳ್ಳಿಯಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ದಕ್ಕೆ ನಾವಿಬ್ಬರ ಕಡೆಯಿಂದ ಸ್ಪೆಷಲ್ ಥ್ಯಾಂಕ್ಸ್ ಸರ್ ನಿಮಗೆ. ನಾವು ಈ ಇವೆಂಟ್ ಬಗ್ಗೆ ಏನೇ ಅಪ್ಡೇಟ್ಸ್ ಬೇಕಾದರೂ ನೀವು ಕನಕೋತ್ಸವ 2026 ಪೇಜ್ನ ಫಾಲೋ ಮಾಡಿದ್ರೆ ಸಿಗುತ್ತೆ. ಕನಕೋತ್ಸವ 2026 ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜಿಗೆ ಹೋಗಿ ಏನು ನಡೀತಿದೆ, ಯಾವ ಸ್ಪರ್ಧೆ, ಯಾರು ಬರ್ತಿದ್ದಾರೆ, ಎಲ್ಲ ಇನ್ಫಾರ್ಮೇಷನ್ಸ್ ನಿಮ್ಗೆ ಸಿಗುತ್ತೆ. ಫಾಲೋ ಮಾಡಿ.